ಕೆಲ ದಿನಗಳಿಂದ ಗ್ರಾಮಸ್ಥರಲ್ಲಿ ಭಯದ ವಾತಾವರಣ ಸೃಷ್ಟಿಸಿದ ಚಿರತೆ ಕೊನೆಗೂ ಅರಣ್ಯ ಇಲಾಖೆ ಬಲೆಗೆ ಬಿದ್ದಿದೆ. ಇದರಿಂದ ಗ್ರಾಮಸ್ಥರು ನಿಟ್ಟುಸಿರು ಬಿಟ್ಟಿದ್ದಾರೆ. ಬಾಗಲಕೋಟೆ ಜಿಲ್ಲೆಯ ಜಮಖಂಡಿ ತಾಲೂಕಿನ ಕೆಡಿ ಚಂಬಲ್ಗಿ ಗ್ರಾಮ ಹಾಗೂ ಸುತ್ತಮುತ್ತಲಿನ ಪ್ರದೇಶಗಳಲ್ಲಿ ಕಳೆದ ಕೆಲವು ದಿನಗಳಿಂದ ಚಿರತೆ ಸಂಚರಿಸುತ್ತಿದ್ದವು. ದನಕರು ಸೇರಿದಂತೆ ಹಲವು ಜಾನುವಾರುಗಳ ಮೇಲೆ ದಾಳಿ ನಡೆಸಿ ಗ್ರಾಮಸ್ಥರಲ್ಲಿ ಆತಂಕ ಮೂಡಿಸಿತ್ತು. ಚಿರತೆಯನ್ನ ಹಿಡಿಯಲು ಅರಣ್ಯ ಇಲಾಖೆ ಸಿಬ್ಬಂದಿ ಹಲವು ದಿನಗಳಿಂದ ಹರಸಾಹಸ ಪಡುತ್ತಿದ್ದಾರೆ. ಗ್ರಾಮಸ್ಥರ ಸಹಕಾರದೊಂದಿಗೆ ಬೋನು ಅಳವಡಿಸಿ ಚಿರತೆಯನ್ನ ಸೆರೆ ಹಿಡಿಯುವ ಕಾರ್ಯಾಚರಣೆ ನಡೆಸಲಾಯಿತು. ಕೊನೆಗೂ ಅರಣ್ಯ ಇಲಾಖೆ ಸಿಬ್ಬಂದಿ ಹಾಗೂ ಗ್ರಾಮಸ್ಥರ ಸಹಕಾರದಿಂದ ಚಿರತೆಯನ್ನ ಬೋನಿನಲ್ಲಿ ಹಿಡಿಯುವಲ್ಲಿ ಯಶಸ್ವಿಯಾಗಿದ್ದಾರೆ. ಜಂಬಗಿ ಬಿಕೆ ಗ್ರಾಮದ ಸುತ್ತಮುತ್ತ ಸುಮಾರು ದಿನಗಳಿಂದ ಚಿರತೆ ಕಂಡು ಬರ್ತಾ ಇದೆ ಅಂತ ಹೇಳಿ ಜನರು ಸುಮಾರು ಹೇಳ್ತಾ ಇದ್ರು. ಹಾಗೇನೆ ಇಲಾಖೆ ಕೂಡ ತುರ್ತು ಅದರಲ್ಲಿ ಕ್ರಮ ಎಲ್ಲ ಕೈಗೊಂಡು ನಮ್ಮ ಚಿರತೆ ಹಿಡಿಯುವಲ್ಲಿ ಇವತ್ತಿನ ದಿವಸ ಯಶಸ್ವಿಯಾಗಿದೆ. ಅಲ್ಲಿ ಜನರು ಕೂಡ ಉತ್ತಮವಾಗಿ ಸಹಕಾರ ನೀಡಿದ್ದಾರೆ. ಅಲ್ಲಿ ಸುತ್ತಮುತ್ತಲೂ ಏನು ಓಡಾಡ್ತಾ ಇತ್ತು ಆ ಚಿರತೆ ಇವತ್ತಿನ ದಿವಸ ನಮ್ಮ ಇಲಾಖಾ ಕಾರ್ಯಾಚರಣೆಯಿಂದ ಅದು ಸಿಕ್ಕಿರ್ತದೆ. ಅಲ್ಲಿ ಜನರು ಎಲ್ಲರೂ ನಿರಾಳರಾಗಿದ್ದಾರೆ ಅಂತ ಹೇಳಿ ತಿಳಿಸ್ಲಿಕ್ಕೆ ಇಚ್ಛೆ ಪಡ್ತೀವಿ. ಬೋನ್ ಯಾವಾಗ ಅಳವಡಿಸಿದ್ರಿ? ಬೋನನ್ನ ಯಾವಾಗ ಅಳವಡಿಸಿದ್ರಿ? ಈಗ ಸುಮಾರು ದಿನದಿಂದ ಅದು ಚಿರತೆ ತನ್ನ ಪಥವನ್ನ ಬದಲಿಸ್ತಾ ಇತ್ತು. ಅದನ್ನ ನಾವು ಕ್ರಮೇಣವಾಗಿ ಅದು ಎಲ್ಲೆಲ್ಲಿ ಮೂವ್ಮೆಂಟ್ ಕಂಡು ಬರ್ತಾ ಇದೆ ಆ ಎಲ್ಲಾ ಜಾಗದಲ್ಲೂ ನಾವು ಚಿರತೆ ಬೋನನ್ನ ನಾವು ಶಿಫ್ಟ್ ಮಾಡ್ತಾ ಇದ್ವಿ. ಈಗ ನಿನ್ನೆ ದಿವಸ ಏನು ಅದು ಮೂವ್ಮೆಂಟ್ ಏನು ಕಂಡು ಬಂತು ಆ ಜಾಗದಲ್ಲಿ ನಿನ್ನೆ ದಿವಸ ನಾವು ಬೋನ್ ಅಳವಡಿಸಿದಾಗ ಚಿರತೆ ಕ್ಯಾಪ್ಚರ್ ಆಗಿರೋದು ಇರ್ತವೆ. ಎಷ್ಟು ವರ್ಷ ಇರ್ಬೋದು ಸರ್ ಅದು ಈಗ ಹೇಳಿಕ್ ಸಾಧ್ಯ ಇಲ್ಲ. ನಾವು ಅರೌಂಡ್ 9 years ತನಕ ಇದೆ. 8 to 9 years. ವೆಟರ್ನರಿ ಡಾಕ್ಟರ್ ಅವರು ಹೇಳೋ ಪ್ರಕಾರ 8 to 9 years ಇದೆ ಅಂತ ಹೇಳಿ ಕಂಡು. ಉದಯ್ ಹೊಸಮನಿ, ಕೆಎಂಎಂ ಕನ್ನಡ ನ್ಯೂಸ್, ಜಮಖಂಡಿ. क्षण आले क्षण प्रेमळ है रेशमात गुंफून सोनेरी. BS Channabasappa and Sons, The Textile Mall, Tilakwadi, Belagavi.